ಅರ್ಹತೆ ಇಲ್ಲ. ಇವೆಲ್ಲ ಬಿ ಜೆ ಪಿ ಒಳಗೆ ಏನಾಗಿದೆ ಅಂದರೆ ಈ ವ್ಯಕ್ತಿ ಹೊಗಳುವಿಕೆ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಪಕ್ಷ ಕಟ್ಟೋದಾರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅವರು. ಅವ್ರು ಎಂದಾರು ಇಂಥದ್ದು ಮಾಡ್ಕೊಂಡ್ರ? ವಾಜಪೇಯಿ ಅವ್ರು ಮಾಡ್ಕೊಂಡ್ರ? ಇವತ್ತು ಪಾಪ ಆದ್ವಾನಿಯವ್ರು ಈಗ ಆ ದೇಶದಲ್ಲಿ ಪಕ್ಷ ಕಟ್ಟೋದು ಎರಡಿದ್ದಂಥ ಬಿ ಜೆ ಪಿ ಅಂದರೆ ಇವು ದೇಶದಲ್ಲಿ ಅಧಿಕಾರ ಬರ್ಬೇಕಾದ್ರೆ ಮೂಲ ಕೊಂಡ್ರೆ ಲಾಲ್ ಕೃಷ್ಣ ಅವರು ಅವ್ರದ್ದು ಯಾವುದಾದ್ರು ಸಮಾರಂಭ ಮಾಡಿದ್ರೆ ಈ ದೇಶದಲ್ಲಿ ಅವ್ರು ಮಾಡ್ಕೊಂಡ್ರ. ಮತ್ತು ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ ಬಿ ಜೆ ಪಿ ಅವರು. ಯಾರು ಈ ರೀತಿ ವೈಭವಿ ತಡೆದು ಉದ್ದೇಶ ಏನಂದರೆ ಬಿ ಜೆ ಪಿ ನವೆಂಬರ್ನಲ್ಲಿ ರಾಜ್ಯ ಅಧ್ಯಕ್ಷರ ಅವಧಿ ಮುಕ್ತಾಯ, ಮತ್ತೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡಿ ಕೇಂದ್ರ ಹೈಕಮಾಂಡ್ ಹುಷಾರ್, ನನ್ನ ಹಿಂದೆ ಲಿಂಗಾಯತರಿದ್ದಾರೆ, ನನ್ನ ಹಿಂದೆ ಇಡೀ ಕರ್ನಾಟಕ ಜನ ಇದ್ದಾರೆ, 10 ಲಕ್ಷ ಜನ ಸೇರ್ತಾರಂತಾರೆ. ಹಾಕೋದೇ ಕುರ್ಚಿ 50,000 ಹಾಕ್ಯಾರ. ಇನ್ನು 9.5 ಲಕ್ಷ ಯಡಿಯೂರಪ್ಪನ ತಲೆ ಹಾಕೊಂಡಿರ್ತಾರೆ, ವಿಜಯೇಂದ್ರ ತಲೆ ಹಾಕೊಂಡಿರ್ತಾರೆ. ನವೆಂಬರ್ ಅಧ್ಯಕ್ಷರ ಬದಲಾವಣೆ ಫಿಕ್ಸ್. ಅದ್ರ ಸಲುವಾಗಿನೇ ರೀ ಇದು. ಆ ವಿಜಯೇಂದ್ರ ಹೇಳಲ್ಲ, ಏನು ಹೇಳ ರಿನಿವಲ್ ಆಗುವುದಿಲ್ಲ ಅಂತ ಅವ್ರಿಗೆ ಖಚಿತ ಆಗಿದೆ. ಯಾವ ಎಲೆಕ್ಷನ್ ಗೆದ್ದಾರ? ಯಾವ ಎಲೆಕ್ಷನ್ ಗೆದ್ದಾರ? ಒಂದರ ಎಲೆಕ್ಷನ್ ಗೆದ್ದಾರ. 25 ಲೋಕಸಭಾ ಕ್ಷೇತ್ರ 17 ಬಂತು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡ್ಕೊಂಡ್ರು? ಕೊಪ್ಪಳ ಗೆಲ್ಲುವಂಥ ಲೋಕಸಭೆ ಯಾಕೆ ಹೋಯ್ತು? ಇವ್ರ ವ್ಯವಹಾರ ಬಿ ಜೆ ಪಿನ ಎಷ್ಟು ಮಣ್ಣು ಮಾಡೋದು. ಇವತ್ತು ವಿಜೇಂದ್ರ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತ ಡಿ ಕೆ ಶಿವಕುಮಾರ್ ಹೇಳ ಉತ್ತರ ಕೊಟ್ಟೇನೆ. ವಿಜೇಂದ್ರ ನನಗೂ ಹೇಳಕ್ಕೆ ಬಂದು ಡಿ ಕೆ ಶಿವಕುಮಾರ್ ನಿನ್ನಂತ 4 ಪಾರ್ಟಿಗೆ ಸೇರಿದಲ್ಲ ಅಯೋಗ್ಯ ಮನೆ ಬಾ ನಿಂತ ಪಾರ್ಟಿ ಕರೆದ್ರೆ ನಿಮ್ಮನ್ನ ಯಾರು? ಡಿ ಕೆ ಶಿವಕುಮಾರ್ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡಿದ ಡಿ ಕೆ ಶಿವಕುಮಾರ್. ನನ್ನ ಪಕ್ಷ ಆಗಿದ್ದು 1 ಮಿನಿಟ್ನಾಗ ಹೊರಗೆ ಆಗ್ತದೆ. ಅಯೋಗ್ಯ ನನ್ನ ಮನೆ ನಿಂತ ಅಯೋಗ್ಯನ ಪಕ್ಷಕ್ಕೆ ನಾಶ ಹೋಗುವಂಥ ಅಯೋಗ್ಯ ಅಲ್ಲ ಅಂತ ಹೇಳಿ ಸರಿ ಹೈಕಮಾಂಡ್ ಹಿಂಗೆ ಒಮ್ಮೆ ದಮ್ಮ ಇಟ್ಟು ವಿಜಯೇಂದ್ರ ಮಾತಾಡೋಣ. ವಿಧಾನಸಭೆ ರೈತರ ಬರೋರಿಗೆ ಮಾತಾಡೋಣ, ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡೋಣ, ನೀರಾವರಿ ಬಗ್ಗೆ ಏನು ಇಶ್ಯೂ ಏನು ಮಾತಾಡೋಣ ಹೇಳ್ರಿ. ನಮ್ಮ ತಂದೆಯವರಿದ್ದಾಗ ಸೈಕಲ್ ಕೊಟ್ಟರು, ನಮ್ಮ ತಂದೆಯವರಿದ್ದಾಗ ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು. ಹೌದಪ್ಪ, ನಿಮ್ಮ ತಂದೆಯವರು ಇದ್ದಿದ್ದು 4 ಸಲ ಮುಖ್ಯಮಂತ್ರಿ ಮಾಡ್ಯಾರ ಬಿ ಜೆ ಪಿ. ಈ ರಾಜ್ಯ ಜನ 4 ಸಲ ಮುಖ್ಯಮಂತ್ರಿ ಮಾಡ್ಯಾರ. ವಿರೋಧ ಪಕ್ಷ ನಾಯಕ ಆಯ್ತು. ಸಾಕಷ್ಟು ಮನಸ್ಸಿಗೆ ತುಂಬಟ್ಟು ರಾಜ್ಯದಲ್ಲಿ ಸಾವಿರಾರು ಕೋಟಿ ಅಲ್ಲ 10,000 ಕೋಟಿ ಗಟ್ಟಲೆ ಹಣ ಕಳ್ಸೋಡ್ರಿ. ಈ ಮನೆಯಾಗ ಒಂದು ಕಾರ್ ಇರಲಿಲ್ಲ, ನಾನು ನೋಡಿದ್ದೆ. ಆ ಅಂಬಾಸಿಡರ್ ಕಾರು ಅದು ಬಿ ಜೆ ಪಿ ಈಗೇನು ಪ್ರದರ್ಶನಕ್ಕೆ ಇಟ್ಟಾರಲ್ಲ, ನಾಳೆ ವಸ್ತು ಪ್ರದರ್ಶನ ಯಡಿಯೂರಪ್ಪನ ಹೋರಾಟ ಹತ್ರ ಅದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಕಾರ್. ಅದು ನಾನು ಕಾರ್ ಹತ್ರ ಕಸ್ಕೊಂಡು ಹೋದ್ರು. ಇದೇ ಬಸವರಾಜ ಪಾಳ್ಯ ಸಣ್ಣ ರಾಜ್ಯಾಧ್ಯಕ್ಷಿದ್ದಾಗ ನಾನು ಲಕ್ಕಿ ಕಾರ್ ಐತೆ ಕಸ್ಕೊಂಡು ಹೋಗಿ ತಮ್ಮ ಹೆಸರು ಹಾಕೊಂಡೆ. ಮನೆ ರಿಪೇರಿ ಮಾಡಿ ಬಣ್ಣಗೆಣ್ಣೆ ಹಚ್ಚ ರೋಮಾಂಚವ್ರು ಹಚ್ಚಿ ತಯಾರು ಮಾಡ್ತಾರೆ. ಪದೇ ಪದೇ ಅಷ್ಟು ವೀಕ್ ಇದೆ ಸರ್, ಹೈಕಮಾಂಡ್ ಅಷ್ಟು ವೀಕ್ ಇದೆ ಸರ್, ಪದೇ ಪದೇ ಅವ್ರು ಬ್ಲ್ಯಾಕ್ ಮೇಲ್ ಒಳಗಾಗ್ಲಿಕ್ಕೆ ಅರ್ಥ ಅದೇ ಆಗ್ತೈತೆ. ನೀವು ನೋಡ್ರಿ, ನಾಳೆ ಒಂದು 1,000-2,000 ಸ್ವಾಮಿಗಳು ಕೂಡಿಸಿರ್ತಾರೆ. ಆದರೆ ಚಿಕ್ಕಪೇಟೆ ಸ್ವಾಮಿಗಳಕ್ಕೆ ಒಂದು ಸ್ಪೆಷಲ್ ಒಂದು ಕ್ಯಾಟಗರಿ. ಅವತ್ತೇ ಅವರು ಚಿಕ್ಕಪೇಟೆ ಅಂತ ಒಂದು ದೊಡ್ಡ ಮಾರ್ಕೆಟ್ ಐತೆ, ಅಲ್ಲಿ ಕ್ಯಾಮಿ ತಂದು ಹಾಕಿ ಅವ್ರು ಕುಂಡಿಸ್ಬಿಟ್ರು. ಯಡಿಯೂರಪ್ಪವ್ರಿಗೆ ಕೈ ಹತ್ತಿದ್ರು ಶಾ, ವಿಜಯೇಂದ್ರ ಕೈ ಹತ್ತಿದ್ರು ಶಾ, ಇಡೀ ನಾವೆಲ್ಲ ಮಠಾಧೀಶರು ಬಿ ಜೆ ಪಿ ಸರ್ವನಾಶ ಮಾಡ್ತಿರ್ತಾರೆ. ಅದು ಸ್ವಾಮಿಗಳ ಕೆಲಸ ಇದು ಸರ್ವನಾಶ. ಹೈಕಮಾಂಡ್ ಬಗ್ಗೆ ಸರ್ ಅಷ್ಟು ವೀಕ್ ಇದೆನಾ ಸರ್? ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಅಷ್ಟು ವೀಕ್ ಇದೆನಾ ಅಂತೀರಾ ಸರ್? ಮತ್ತು ಇದು ನೋಡಿದ್ರೆ ಹೈಕಮಾಂಡ್ಗೆ ನನಗನ್ನಿಸ್ತದೆ ಕರ್ನಾಟಕದಲ್ಲಿ ಜನರ ಭಾವನೆನೇ ಗೊತ್ತಿಲ್ಲ. ಇವರು ಇಂಟೆಲಿಜೆನ್ಸರಿಗೆ ಏನು ಮಾಡ್ಲಿಕ್ಕೆ ಏನೂ ಉಳಿದಲ್ಲ ರೀ. ಈ ಬಿ ಜೆ ಪಿ ಒಳಗೆ ವಿಜೇಂದ್ರನ ತಗೋದು ಹಿಂದುತ್ವ ಅಭಿವೃದ್ಧಿ ವಿಚಾರಧಾರೆಯರು ಯಾರ್ಯಾರೇ ರಾಜ್ಯ ಅಧ್ಯಕ್ಷರಾಗಿ ನೇತೃತ್ವ ಕೊಟ್ಟರೆ ಬಿ ಜೆ ಪಿ. ಇದೇ ಯಡಿಯೂರಪ್ಪ, ಇದೇ ವಿಜೇಂದ್ರ, ಇನ್ನು ಮತ್ತೆ ಮನ್ಯಾಗ 3 ಮಕ್ಕಳು ತಯಾರಾಗ್ಯಾರ. ಈಗ ನಾಳೆ ನವಂಬರ್ಗೆ ಒಂದು ರಿನ್ಯೂವಲ್ ಆಯ್ತಂದ್ರೆ ಒಬ್ಬ ರಾಘವೇಂದ್ರನ ಮಗ ಕರ್ನಾಟಕ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ. ಈ ಮಹಿಳೆಯರ ಪರಪ ಪ್ರಯತ್ನ ಮಾಡ್ಯಾರ. ಅದು ಇಲ್ಲಿ ಸಿಗಲಾರ್ದಕ್ಕಲ್ಲಿ ವೀರಶೈವ ಮಹಾಸಭಾದ್ದು ಮಹಿಳಾ ಘಟಕದ ಅಧ್ಯಕ್ಷ ಯಾರು? ಉಮಾ. ಈ ರೀತಿ ಇವ್ರು ಏನು ಮಾಡ್ಲಕತ್ತಾರಲ್ಲ, ಕುಟುಂಬಕ್ಕೆ ಏನು ಇವ್ರು ಏನು ಮಾಡ್ಯಾರ? ಏನು ಕಾಂಟ್ರಿಬ್ಯೂಷನ್ ಐತಿ? ನೀವು ಹೋಗಿದ್ದೆ ಭ್ರಷ್ಟಾಚಾರ ಆರೋಪನಾಗ. ಅವರು ವಿಶ್ವನಾಥನ್ ಹೇಳ್ಯಾರಲ್ಲ, ಎಂಥ ಗಂಭೀರ ಆರೋಪ ಮಾಡ್ಯಾರ. ಮಾನ ಮರ್ಯಾದೆ ಇದ್ದವರು. ಇದು ಒಂದೇ ಅಲ್ಲ, ಭಾಳ ಇದು ಅವಶ್ಯಕತೆ ಇರಲಿಲ್ಲ ಕಾರ್ಯಕ್ರಮ ಅಂತ ಹೇಳಿದಾರೆ ವಿಶ್ವನಾಥ್. ಹೇಳ್ಯಾರ. ಒಬ್ಬ ಸೀನಿಯರ್ ಲೀಡರ್ ಅಲ್ಲ ನಮ್ಮ ವಿಶ್ವನಾಥ್ ಅವರು. ಕರ್ನಾಟಕದ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರು, ಒಂದು ದೊಡ್ಡ ಸಮುದಾಯದ ಒಬ್ಬ ನಾಯಕ.
ಅವ್ರು ಹೇಳ್ಯಾರ ಇದನ್ನೆಲ್ಲ ತಿಳ್ಕೊಂಡು ಮಾತಾ ಕೇಂದ್ರದವರು ಸ್ವಲ್ಪ ಅರ್ಥಕೋಬೇಕು. ಇಂಥ ಗಂಭೀರ ಪ್ರಕರಣ ಇದ್ದಾಗ ನಾವು ಬರಬಾರ್ದು. ಮೋದಿಯವ್ರು ಏನು ಹೇಳ್ತಾರೆ, ವಂಶವಾದ ಬೇಡ, ಕುಟುಂಬ ರಾಜಕಾರಣ ನಮ್ಮಲ್ಲಿಲ್ಲ, ಭ್ರಷ್ಟಾಚಾರ ನಾವು ಸಹನ ಮಾಡೋದಿಲ್ಲ. ಇದೇನು ನಡೆದು ಕರ್ನಾಟಕ ಬಿ ಜೆ ಪಿಗಿನ ಬೇರೆ ಆರ್ಟಿಕಲ್ 370 ಕಾಶ್ಮೀರ ತೆಗೆದು ಕರ್ನಾಟಕ ಹಾಕ್ಯಾರ ಬಿ ಜೆ ಪಿ ಅದನ್ನೇ ನಾ ಕೇಳಕತ್ತೀನಿ. ಮೋದಿಯವರು ಇಡೀ ದೇಶದ ಜನರಿಗೆ ಏನು ಹೇಳ್ತಾರೆ, ಕುಟುಂಬ ರಾಜಕಾರಣ ಎಲ್ಲ ಮುಗಿಸಿದ್ರು ಅವರು. ಉತ್ತರ ಪ್ರದೇಶ ಮುಲಾಯಂ ಸಿಂಗ್ ಯಾದವ್ನ ಮಗನ ಮುಗಿಸಿದ್ರ, ಲಾಲು ಪ್ರಸಾದ್ ಯಾದವ್ನ ಮುಗಿಸಿದ್ರ, ಮಮತಾ ಬ್ಯಾನರ್ಜಿನ ಮುಗಿಸಿದ್ರ, ತಮಿಳುನಾಡದಾಗ DMK ಅದು ಅವ್ರಂತರ DMK ಅಂತ ಎಷ್ಟು ಅಯೋಧ್ಯೆ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ ಏಳ್ಸಿದ್ದಂಗೆ ಅದೊಂದು ಕುಷ್ಠರೋಗ ಇದ್ದಂಗೆ ಅಂಥದ್ದನ್ನು ಧರ್ಮ ನಮ್ಮ ಸನಾತನ ಧರ್ಮ ಮುಗಿಸ್ತು. ಈಗ ಕರ್ನಾಟಕ ಯಾಕೆ ಮುಗಿಸಲಾಗ್ಯಾರ ಮೋದಿ? ಈ ಭ್ರಷ್ಟ ಕುಟುಂಬವನ್ನು ಮುಕ್ತ ಮಾಡಿದ್ರೆ BJP 350 ಬರ್ತಾವೆ. ಅದರ ಮಾಡಿದಾಗ ಎಂದು ಪುಣ್ಯಾತ್ಮ ಯಡಿಯೂರಪ್ಪ 120 ಅನ್ನನ್ರಿ. ಆಪರೇಷನ್ ಕಮಲ ಮಾಡೋದು, 34 ಕೋಟಿ ಕೊಡೋದು, ಬೈ ಎಲೆಕ್ಷನ್ ಮಾಡೋದು. ಮನೆ ಆಯ್ತಲ್ಲ ಬಾಗಲಕೋಟೆ ದಾವಣಗೆರೆ, ಅದೇನು ಜನರ ತೀರ್ಪು ಅಲ್ಲ ಅದು. ಎಷ್ಟು ಖರ್ಚು ಮಾಡಿರ್ಬೋದು ಬಾಗಲಕೋಟೆನಾಗ ಹೇಳ್ರು ನೋಡು. ಜಾತಿ ಆಧಾರ ಮ್ಯಾಗ ರೊಕ್ಕ ಕೊಟ್ಟರು. ಲಿಂಗಾಯತರಿಗೆ ಬ್ರಾಹ್ಮಣರಿಗೆ 10 ಸಾವಿರ, ಹಿಂದುಳಿದ ವರ್ಗದವ್ರು 5 ಸಾವಿರ. ಸಾವಿರ ಅಂತ ಅವ್ರಿಗೆ ಹಾಕ್ತಾರೆ. ಅವ್ರು ಬಿಟ್ಟು ಯಾರು ಜಗತ್ತಿಗೆ ಎಲ್ಲಿ ಹಾಕೋರು? 50% ಆಗುತ್ತಾನೆ ಅವ್ರು ಹಾಕ್ತಾರೆ. 50% ಆದ್ಮೇಲೆ ಯಾರು ಸಿದ್ದರಾಮಯ್ಯಗೂ ಹಾಕೋದಿಲ್ಲ, DK ಶಿವಕುಮಾರ್ಗೂ ಹಾಕೋದಿಲ್ಲ, ಅವರೇ MLA ಹಾಕ್ತಾರೆ, ಅವ್ರು MP ಹಾಕ್ತಾರೆ. ಸಾಬ್ರು ಅವ್ರು ಇಸ್ಲಾಂ ರಾಷ್ಟ್ರ ಮಾಡೋದು ಕೂಡ ಬಿಟ್ಟರೆ ಇಲ್ಲಿ 1,000 ರೂಪಾಯಿ ಕೊಟ್ಟರು ಪಾಪ ಅಲ್ಪಸಂಖ್ಯಾತ. ಲಿಂಗಾಯತರಿಗೆ 10,000 ಕೊಟ್ಟರು. ಒಂದು ಬೂತಿಗೆ 25 ಲಕ್ಷ ರೂಪಾಯಿ ಅಂತಾರೆ. 300 ಬೂತ್ ಎಷ್ಟಾಯಿತು ಲೆಕ್ಕ ಹಾಕ್ರಿ, 75 ಕೋಟಿ ಇಲ್ಲೇ ಆಯಿತು. ಬೈ ಎಲೆಕ್ಷನ್ನಲ್ಲಿ ಅದರ ರಾಜ್ಯಾಧ್ಯಕ್ಷರ ವೈಫಲ್ಯ ಪೂರ್ಣ ಆಗಿತ್ತು ಅಂತ ಎಲ್ಲ ಇಲೆಕ್ಷನ್ ಕೊಡ್ರಿ. 25 ಲೋಕಸಭಾದ 17ಕ್ಕೆ ಬರ್ಲಕ್ಕೆ ಕಾರಣ ಏನು? ಕೊಪ್ಪಳದಲ್ಲಿ ವ್ಯವಹಾರ ಮಾಡ್ಕೊಂಡ, ಚಾಮರಾಜನಗರದಲ್ಲಿ ವ್ಯವಹಾರ ಮಾಡ್ಕೊಂಡ, ಕಲಬುರಗಿಯಲ್ಲಿ ವ್ಯವಹಾರ ಮಾಡ್ಕೊಂಡ, ರಾಯಚೂರದಲ್ಲಿ ವ್ಯವಹಾರ ಮಾಡ್ಕೊಂಡ, ಬೀದರ್ದಲ್ಲಿ ವ್ಯವಹಾರ ಮಾಡ್ಕೊಂಡ. ಖರ್ಗೆನ ವಿರುದ್ಧ ಮಾತಾಡೋ ದಮ್ಮೆಲ್ಲ ಇವರು ಅಪ್ಪ ಮಾತ್ರ. ಅವ್ರ ಅಪ್ಪ ಮಗನ ವಿರುದ್ಧ ಈ ಅಪ್ಪ ಮಕ್ಕಳು ಮಾತಾಡೋದಿಲ್ಲ. ಅವ್ನು ಹೆಂಗತ್ತಾರ ಪ್ರಿಯಾಂಕಾ ಖರ್ಗೆ ಹುಡ್ತಲ್ಲ. ವಿಜೇಂದ್ರ ಭಾಳ ಹರಡದ ನಿಮ್ಮ ಮಕ್ಕಳನ್ನ ತೋರಿಸೋ ಕಲಿತಾನೆ ಇಲ್ಲ. ಸನ್ಮಾನ್ಯಕ್ಕೆ ಪ್ರಿಯಾಂಕ ಖರ್ಗೆಯವರು ಅದನ್ನು ಖಂಡಿಸಿದ್ರು. ಸ್ಥಿರವಾಗಿ ಮೊನ್ನೆ 2 ಇಲೆಕ್ಷನ್ ಸೋತ್ರಾಗ ಸಿಹಿ ಹಂಚಿದ್ರು ಪಾರ್ಟಿ ಆಫೀಸ್. ಸ್ವಲ್ಪ ದುಃಖ, ನಮ್ಮ ಪಾರ್ಟಿ ಸೋತಿರ್ತೀವಿ, ನಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅನ್ನುವಂಥ ವಿಷಾದಿಲ್ಲ. ಅದೇನು ಹೇಳ್ತಾರೆ ಸ್ಟೇಟ್ಮೆಂಟ್ ಬಿಟ್ಟು ಬಿಡಿ. ಅದು ಈ ಬೈ ಎಲೆಕ್ಷನ್ ತಲೆ ಕಟ್ಸೋಬೇಡಿ. ನಮ್ಮ ತಂದೆ ಸಂಭ್ರಮೋತ್ಸವದ ಬಗ್ಗೆ ಚಿಂತನೆ ಮಾಡಿದ್ದಾಗ ಪಶ್ಚಿಮ ಬಂಗಾಳದಲ್ಲಿ ಮನೆ ಮಗ್ಗಲ್ಕಿನ ಮನ್ಯಾಗ ಗಂಡು ಹುಟ್ಟದ ಅಂತ ಇವ್ರು ಪೆಡಿ ಹಾಕ್ತಾರೆ. ಇವು ಎಲ್ಲ ಬಡ್ಡೆ ಅದಾವ. ಇಲ್ಲಿ ಹುಟ್ಟೋದು ಎಲ್ಲಿದೆ? ಮಗ್ಗಲ ಹುಟ್ಟದ ಆಸಾಮ್ ಅಂದ್ಕೊಂಡೆ ಪೇಡೆ ತಿನ್ನೋದು, ಪಶ್ಚಿಮ ಬಂಗಾಳ ಪೇಡೆ ತಿನ್ನೋದು, ಯಾವುದು ಪಾಂಡಿಚೇರಿ ಪೇಡೆ ತಿನ್ನೋದು, ಪುದುಚೇರಿ. ನೀವೇನು ತಿನ್ನಕತ್ತೀರಿ? ತಾವು ಬಿಜೆಪಿಗೆ ಬರುವುದು ಇವ್ರ ನಾ ಹೇಳಿಲ್ಲ, ಈ ಅಪ್ಪ ಮಕ್ಕಳು ಇರುತ್ತಾನ ಯಾರು ಈಗ ಇಂಥ ಅಯೋಗ್ಯಗಳನ್ನು ತೊಗೊಂಡು ನಾಳೆ ನಾವು ಪಕ್ಷದಾಗ ಸೇರ್ಬೇಕು. ಮತ್ತು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ತಾರೆ. ಇವ್ರು ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ನಾಳೆ 1,000 ಸ್ವಾಮಿಗಳನ್ನು ಬರೋರು. ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ಸರ್. ಬರಲಿ ಅಮಿತ್ ಶಾ ಅವರು ಯಾರು ಬರಲಿ, ಬಂದ ಕೂಡ ಜನ ತಿರುಗಿಬಿಡ್ತಾರೆ. ದೇಶದ ಬಂದಾಗ ಮೋದಿಗೆ ಓಟ್ ಹಾಕ್ತಾರೆ. ಕಾರಣ ಗ್ರಾಮ ಪಂಚಾಯತಿಯಾಗ ಮೋದಿಯವ್ರಿಗೆ ಓಟ್ ಹಾಕ್ಬೇಕಂತ ಹೇಳಿ ಕಾನೂನು ಐತೆ. ಈ ರಾಜ್ಯದ ಜನ ಹುಟ್ಟೇನೆ ಇಲ್ರಿ. ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಹೈಕಮಾಂಡ್. ಈಗ ಸಪೋರ್ಟ್ ಅವ್ರಿಗೆ ಆ ರೀತಿ ಭಯ ಹೊಕ್ಸ್ಬಿಟ್ಟಾರ. ಯಾವ್ದ್ರ ಭಯ ಐತೋ ಈ ಉಸ್ತುವಾರಿಗಳಿದ್ದಾರಲ್ಲ, ಕರ್ನಾಟಕ ಬರ್ತಾರಲ್ಲ, ಅವರು ಏನು ಅವರು ಸರಿಯಾಗಿ ಮಾಹಿತಿಯಲ್ಲಿ ಕೊಡೋದಿಲ್ಲ. ಎಂದಕ್ಕೊಬ್ಬ ಅರುಣ್ ಸಿಂಗ್ ಹತ್ತಿದ್ದ, ಅವ ನನಗೆ ಡಿಲ್ಲಿ ಕರೆಸಿದ್ರು. ನನಗೆ ಕೇಳದ, ನಾ ಹೇಳ್ದೆ ಈ ವಿಜೇಂದ್ರನ ಇಟ್ಕೊಂಡು ನೀವು ಪಕ್ಷ ಕಟ್ಟಿದ್ರೆ ಉದ್ಧಾರ ಆಗೋದಿಲ್ಲ ಅಂದ್ರೆ ಅವ ಏನಾದ್ರು ಗೊತ್ತಂತ. ವಿಜೇಂದ್ರ ಬಹುತ್ ಕರ್ಮಠ ಕಾರ್ಯಕರ್ತ है, ಭಾರಿ ಕಠಿಣ ಪರಿಶ್ರಮ. ಅಂದ್ರೆ ಏನೋ ಡೀಲ್ ಆಗಿರ್ಬೇಕಲ್ಲ ಪಾಪ ಅರುಣ್ ಸಿಂಗ್. ನೋಡೊಬ್ಬ ಅರುಣ್ ಸಿಂಗ್ ಈಗ ಮೊನ್ನೆ ಡಾಕ್ಟರ್ ರಾಧಾ ಮೋಹನ್ ಅಗರ್ವಾಲ ಬಂದ, ನನಗೆ ಕರೆಸಿದ್ರು ದಿಲ್ಲಿಗೆ ಅಮಿತ್ ಶಾ. 2 ತಾಸು ನನ್ನ ಕತಿ ಕೇಳಿದ. ಅವರೇ ಅಗರ್ವಾಲನೇ ನಾನು ಮುಂದೆ ಹೇಳಿದ್ದು, ಯಡಿಯೂರಪ್ಪನಂಥ ಭ್ರಷ್ಟ ಮುಖ್ಯಮಂತ್ರಿ ಇಡೀ BJPಯಲ್ಲಿ ಯಾರೂ ಇಲ್ಲ ಈ ದೇಶದಲ್ಲಿ. ಲೋಕಸಭೆ ಇಲೆಕ್ಷನ್ ಆಗೋಣನೇ ನಾವು ಅವ್ನು ಚೇಂಜ್ ಮಾಡ್ತೀವಿ, ಅವನ ಕುಟುಂಬನ ಅಧ್ಯಾಯ ಮುಗಿಸ್ತೀವಿ ಅಂತ ಹೇಳಿ ಹೋದ ಪುಣ್ಯಾತ್ಮ.
ಈಗ ಅದು ಮನುಷ್ಯ ವಿಜೇಂದ್ರ ಬಹುತ್ ಖರ್ಚಾಗಿ ಇದು ಎದಕ್ಕತ್ತಾರ ಸುಮ್ಮನೆ ಪುಕ್ಸಟ್ಟತ್ತಾರೇನ್ರಿ ಯಾರು ಇದು ಅರ್ಥ ಮಾಡ್ಕೋಬೇಕು ನೀವು ಮಾಧ್ಯಮದವ್ರು. ನಾಳೆ ಎಲ್ಲರೂ ನೀವು ಹೊಡೆದೇ ಹೊಡಿತಿರ್ಬಿಡ್ರಿ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಡೈರೆಕ್ಟ್ ಲೈವ್ ಏನೇನು ವ್ಯವಸ್ಥೆ ಮಾಡೋದು ಮಾಡ್ಯಾರವರು ಹೊಡಿತೀರಿ ನೀವು. ಅದ್ಭುತ ಜನ, ಖಂಡಲ್ಲಿ ಜನ ಡ್ಯಾನ್ 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 ಹೊಸ ಪಕ್ಷ ಕಟ್ಟೋದು ಏನಾಯ್ತು? ಹೊಸ ಪಕ್ಷ ಕಟ್ಟೋದು ನೀವು ನಾಳೆ ನೋಡಕತ್ತಲ್ಲ. ಈಗ ಮತ್ತೊಂದು ಕಡೆ ಸರ್, ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳ್ತಾರೆ ಸರ್, ಬಿಜೆಪಿಗೆ ಪಾಠ ಕಲಿಸ್ಬೇಕು ತಾವು ಅನ್ನೋ ಒಂದು ಇದು ಬರ್ತಾರೆ ಸರ್. ಅಂದ್ರೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿ ಬಿಜೆಪಿಗೆ ಪಾಠ ಕಲಿಸ್ಬೇಕು ಅಂತ ತಮ್ಮ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ಒತ್ತಾಯ ಮಾಡ್ತಾರೆ. ಹಂಗೆ ಹೇಳುವುದಿಲ್ಲ. ಇದೆ ಸರ್. ನಿಮ್ಮ ಅಭಿಮಾನಿಗಳು